ಗುಡ್ ಮಾರ್ನಿಂಗ್ ಎವ್ರಿವನ್. ನನ್ನ ಹೆಸರು ಪ್ರಪಿತಾ ಮೋಹನ್ ಅಂತ. ನಾನಿವತ್ತು ಡಬಲ್ ಟಾಪ್ ರಿವರ್ಸಲ್ ಹೇಗೆ ಫಾರ್ಮೇಶನ್ ಆಗ್ತದಂತ ನಾನು ಚಾಟ್ ಬಾಕ್ಸ್ ಅಲ್ಲಿ ನಾನಿವತ್ತು ಹೇಳಿಕೊಡ್ಲಿಕ್ಕಿದ್ದೇನೆ. ಇದುವರೆಗೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅವರೆಲ್ಲ ಮೊದಲಿಗೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ. ಆದ್ಮೇಲೆ ನಂದು ಡೇ 1 ಇಂದ ಡೇ 11 ತನಕ ವಿಡಿಯೋಸ್ ಆಗಿದೆ. ಅದೆಲ್ಲವನ್ನು ಪ್ರಾಪರ್ ಆಗಿ ನೋಡ್ತಾ ಬನ್ನಿ, ಆವಾಗಲೇ ನಿಮ್ಗೆ ಟ್ರೇಡ್ ಮಾಡ್ಲಿಕ್ಕೆ ಪ್ರಾಪರ್ ಆಗಿ ಗೊತ್ತಾಗೋದು. ಆದ್ಮೇಲೆ ಇದು ಯಾರೆಲ್ಲ ಅಕೌಂಟ್ ಓಪನ್ ಮಾಡ್ಲಿಲ್ಲ ಅವರೆಲ್ಲ ನಂದು QR ಕೋಡ್ ಇದೆ, ಇದನ್ನು ಸ್ಕ್ಯಾನ್ ಮಾಡಿ ಸಹ ಅಕೌಂಟ್ ಓಪನ್ ಮಾಡಬಹುದು. ಮತ್ತೆ ಕೋಡ್ ನಂಬರ್ ಇದೆ, ಅದ್ರಲ್ಲೂ ಸಹ ಮಾಡಬಹುದು. ಅದನ್ನು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಆಯ್ತಾ. ನೆಕ್ಸ್ಟ್ ನಾವು ಇದರಲ್ಲಿ ಚಾರ್ಟಿಗೆ ಹೋಗೋಣ. ಚಾರ್ಟ್ ಬಾಕ್ಸ್ ಅಲ್ಲಿ ನಾನು ಡಬಲ್ ಟಾಪ್ ಹೇಗೆ ಮಾಡೋದಂತ ನಾನು ಇಲ್ಲಿ ಹೇಳಿಕೊಡ್ತೇನೆ, ಆಯ್ತಾ. ಓಕೆ, ನಾವು ನೆಕ್ಸ್ಟ್ ಚಾರ್ಟ್ ಬಾಕ್ಸಿಗೆ ಹೋಗೋಣ. ಯಾಕಂತೇಳಿ ನಾನು ಒಂದ್ಸಲ ರೆಕಾರ್ಡಿಂಗ್ ವಿಡಿಯೋ ಮಾಡಿದ್ದೆ, ಅದು ತನ್ನಷ್ಟಕ್ಕೆ ಇದು ಸ್ವಿಚ್ ಆಫ್ ಆಯ್ತು, ನಂದು ಚಾರ್ಜ್ ಖಾಲಿ ಆಯ್ತು ಲ್ಯಾಪ್ಟಾಪ್ ಅಲ್ಲಿ. ಹಾಗಾಗಿ ಇದು ಇನ್ನೊಂದ್ಸಲ ಮಾಡುದು ನಾನು. ನೆಕ್ಸ್ಟ್ ಚಾಟ್ ಬಾಕ್ಸಿಗೆ ಹೋಗೋಣ. ಇದರಲ್ಲಿ ನಾನು ಡಬಲ್ ಟಾಪ್ ಹೇಗೆ ಮಾಡುದಂತ ಹೇಳಿಕೊಡ್ತೇನೆ. ಇದರಲ್ಲಿ ನೋಡಿ, ಡಬಲ್ ಟಾಪ್ ಅಂತ ಹೇಳಿದ್ರೆ, ಡಬಲ್ ಟಾಪ್ ರಿವರ್ಸಲ್ ಅಂತ ಹೇಳಿದ್ರೆ ಇಲ್ಲಿ ಬೈಯರ್ಸ್ ಇದ್ದಾರೆ. ಈ ತರ ನೀವು ಇದು ಹಾಕೊಳ್ಳಿ. ಇದು ನಾನು ಡ್ರಾಯಿಂಗ್ ಮುಖಾಂತರ ಹೇಳ್ತಿದ್ದೇನೆ. ಇಲ್ಲಿ ಬೈಯರ್ಸ್ ಇದ್ದಾರೆ. ಬೈಯರ್ಸ್ ಇಲ್ಲಿಂದ ಎಂಟ್ರಿ ಆಗ್ತಾರೆ ಸ್ಟ್ರಾಂಗ್ ಆಗಿ. ಇಲ್ಲಿ ಅವ್ರದ್ದು ಇಲ್ಲಿ ಎಲ್ಲ ಸ್ಟಾಪ್ ಲಾಸ್ ಇದೆ ಅವ್ರದ್ದು. ಈ ಏರಿಯಾದಲ್ಲಿ ಸ್ಟಾಪ್ ಲಾಸ್ ಇದೆ, ಆಯ್ತಾ ಅವರದು. 1 ಮಿನಿಟ್. ಓಕೆ, ಅವ್ರದ್ದು ಈ ಏರಿಯಾದಲ್ಲಿ ಸ್ಟಾಪ್ ಲಾಸ್ ಇದೆ. ಇಲ್ಲಿ ಬೈಯರ್ಸ್ ಎಂಟ್ರಿ ಆಗಿದ್ದಾರೆ. ಅವರು ಪ್ರೈಸ್ ಆಕ್ಷನ್ ಅನ್ನು ಇಲ್ಲಿ ತನಕ ತಗೊಂಡು ಬಂದಿದ್ದಾರೆ. ಇದು ಸಪೋರ್ಟ್ ಏರಿಯಾ ಅಂತ ತಿಳ್ಕೊಳ್ಳಿ, ಇದು ರೆಸಿಸ್ಟೆನ್ಸ್ ಏರಿಯಾ ಅಂತ ತಿಳ್ಕೊಳ್ಳಿ. ರೆಸಿಸ್ಟೆನ್ಸ್ ಏರಿಯಾಕ್ಕೆ ಬಂದಾಗ ಇಲ್ಲಿ ಒಂದು ವೇಳೆ ಡೋಜಿ ಕ್ಯಾಂಡಲ್ ಆಗಿ, ಡೋಜಿ ಕ್ಯಾಂಡಲ್ ಕೆಳಗಡೆ, ಡೋಜಿ ಕ್ಯಾಂಡಲ್ ನಾನು ಹೇಳಿಕೊಟ್ಟಿದ್ದೇನಲ್ಲ, ಇಂಡಿಸಿಷನ್ ಕ್ಯಾಂಡಲ್ ಅಲ್ಲಿ ಬೈಯರ್ಸ್ ಇದ್ದಾರೆ, ಸೆಲ್ಲರ್ಸ್ ಇದ್ದಾರೆ. ಆ ತರ ಫೈಟ್ ಆಗ್ತಾ ಇರ್ತದೆ. ಫೈಟ್ ಆಗಿ ಇಲ್ಲಿ ಮಿಡ್ಲಿಗೆ ಅದ್ರದ್ದು ಬಾಡಿ ಮಿಡ್ಲ್ ಅಲ್ಲಿ ಇರ್ತದೆ. ಆ ತರ ಆ ಡೋಜಿ ಕ್ಯಾಂಡಲ್ ಅದು ಮೇಲೆ ಕ್ಯಾಂಡಲ್ ಕ್ಲೋಸ್ ಮಾಡಿದ್ರೆ ಅವಾಗ ಅಪ್ ಸೈಡ್ ಗೆ ಹೋಗ್ತದಂತ ನಾವು ತಿಳ್ಕೊಳ್ಬಹುದು. ಒಂದು ವೇಳೆ ಡೋಜಿ ಕ್ಯಾಂಡಲ್ ಅದು ಕೆಳಗಡೆ ಈ ತರ ಕ್ಯಾಂಡಲ್ ಕ್ಲೋಸ್ ಆದ್ರೆ ಆವಾಗ ನಾವು ಇಲ್ಲಿ ಒಂದು ಎಂಟ್ರಿ ತಗೊಳ್ಬಹುದು ಅಲ್ವಾ. ನೋಡಿ, ಹೀಗೆ ಕ್ಲೋಸ್ ಆದ್ರೆ ಈ ಕ್ಲೋಸ್ ಆಗುವ ಏರಿಯಾದಲ್ಲಿ ಇಲ್ಲಿ ನೀವು ಎಂಟ್ರಿ ತಗೊಳ್ಬೇಕು. ಆವಾಗ ನಿಮ್ಗೆ ಇಲ್ಲಿ ನೆಕ್ಸ್ಟ್ ಸಪೋರ್ಟ್ ಏರಿಯಾ ತನಕ ನಿಮ್ಗೆ ಇದು ಸಿಗ್ತದೆ. ಇಲ್ಲಿ ತನಕ ರೀಚ್ ಆಗ್ಬಹುದು, ಇಲ್ಲಿ ಎಕ್ಸಿಟ್ ಆಗ್ಬಹುದು. ನೆಕ್ಸ್ಟ್ ಸಪೋರ್ಟ್ ತನಕ ಇಲ್ಲಿ ಎಂಟ್ರಿ ಪಡೆದವರು ನೆಕ್ಸ್ಟ್ ಅವ್ರದ್ದು ಸ್ಟಾಪ್ ಲಾಸ್ ಎಲ್ಲಿ ಇರ್ತದೆ? ಸ್ಟಾಪ್ ಲಾಸ್ ಈ ಏರಿಯಾದಲ್ಲಿ ಇರ್ತದೆ. ಈ ಡೋಜಿ ಕ್ಯಾಂಡಲ್ ಅದು ಮೇಲೆ ಅವ್ರದ್ದು ಸ್ಟಾಪ್ ಲಾಸ್ ಇರ್ತದೆ, ಆಯ್ತಾ. ನೆಕ್ಸ್ಟ್ ಏನಾಗ್ತದೆ, ಈ ಕ್ಯಾಂಡಲ್ ನೆಕ್ಸ್ಟ್ ಅವ್ರ ಸ್ಟಾಪ್ ಲಾಸ್ ಅನ್ನು ಎಲ್ಲಿಗೆ ಟ್ರೇಲ್ ಮಾಡಿ ಇಡಬೇಕು? ನೆಕ್ಸ್ಟ್ ಇಲ್ಲಿ ಒಂದು ರೀಟೆಸ್ಟ್ ಕ್ಯಾಂಡಲ್ ಆಗ್ತದೆ. ರೀಟೆಸ್ಟ್ ಕ್ಯಾಂಡಲ್ ಆಗ್ತದಂತ ಕನ್ಫರ್ಮ್ ಇರಲ್ಲ, ಆದ್ರೆ ಆಗ್ಬಹುದು. ಹೀಗೆ ಕ್ಯಾಂಡಲ್ ಮಾಡ್ತಾ ಹೋಗಿ ಡೈರೆಕ್ಟ್ ಆಗಿ ರೆಡ್ ಕ್ಯಾಂಡಲ್ ಆಗ್ತಾ ಹೋಗಲ್ಲ. ಒಂದೊಂದು ರೀಟೆಸ್ಟ್ ಕ್ಯಾಂಡಲ್ಸ್ ಆಗ್ತದೆ. ರೀಟೆಸ್ಟ್ ಕ್ಯಾಂಡಲ್ ಅಂತ ಹೇಳಿದ್ರೆ ಒಂದು ರೆಡ್ ಕ್ಯಾಂಡಲ್ ಆಗ್ತಾ ಇರುವಾಗ್ಲೇ ಅದರ ಮಿಡ್ಲ್ ಅಲ್ಲಿ ಒಂದು ಗ್ರೀನ್ ಕ್ಯಾಂಡಲ್, ಒಂದು ಸಣ್ಣ ಗ್ರೀನ್ ಕ್ಯಾಂಡಲ್ ಆಗ್ತದಲ್ಲ, ಅದಕ್ಕೆ ರೀಟೆಸ್ಟ್ ಕ್ಯಾಂಡಲ್ ಅಂತ ಹೇಳ್ತಾರೆ. ಇಲ್ಲಿ ಒಂದು ಗ್ರೀನ್ ಕ್ಯಾಂಡಲ್ ಆಯ್ತು. ಗ್ರೀನ್ ಕ್ಯಾಂಡಲ್ ಅದು ಮೇಲೆ ಒಂದು ವೇಳೆ ಇನ್ನೊಂದು ಗ್ರೀನ್ ಕ್ಯಾಂಡಲ್ ಆದ್ರೆ ಅದು ಮಾರ್ಕೆಟ್ ಇಲ್ಲಿಂದನೇ ಅಪ್ ಸೈಡ್ ಗೆ ಮೂವ್ಮೆಂಟ್ ಆಗ್ತದೆ, ಕನ್ಫರ್ಮ್ ಇರ್ತದೆ. ಒಂದು ವೇಳೆ ಗ್ರೀನ್ ಕ್ಯಾಂಡಲ್ ಅದು ಕೆಳಗಡೆ ಇನ್ನೊಂದು ರೆಡ್ ಕ್ಯಾಂಡಲ್ ಆದ್ರೆ ಉಂಟಲ್ಲ, ಅವಾಗ ಮಾರ್ಕೆಟ್ ಡೌನ್ ಸೈಡ್ ಗೆ ಹೋಗ್ತದಂತ ಕನ್ಫರ್ಮ್ ಇರ್ತದೆ. ಆವಾಗ ಏನ್ ಮಾಡ್ಬೇಕು, ನೀವು ಇದು ಇಲ್ಲಿ ಸ್ಟಾಪ್ ಲಾಸ್ ಇಟ್ಟದನ್ನು ಅದನ್ನು ಟ್ರೇಲ್ ಮಾಡಿ ಇದು ರೀಟೆಸ್ಟ್ ಕ್ಯಾಂಡಲ್ ಮೇಲೆ ಇಡಬೇಕು. ಒಂದು ವೇಳೆ ಎಂಟ್ರಿ ಮಿಸ್ ಆದವರು, ಇಲ್ಲಿ ಎಂಟ್ರಿ ತಗೊಳ್ಳಿಕ್ಕೆ ಆಗದವರು, ಮಿಸ್ ಆದವರು ಈ ರೀಟೆಸ್ಟ್ ಕ್ಯಾಂಡಲ್ ಮೇಲೆ ಸಹ ನೀವು ಎಂಟ್ರಿಯನ್ನು ತಗೊಳ್ಬಹುದು. ರೀಟೆಸ್ಟ್ ಕ್ಯಾಂಡಲ್ ಮೇಲೆ ಎಂಟ್ರಿ ತಗೊಂಡ್ರೆ ಒಳ್ಳೇದು. ಯಾಕಂತ ಹೇಳಿದ್ರೆ ನಿಮಗೆ ಸ್ಟಾಪ್ ಲಾಸ್ ಸ್ಮಾಲ್ ಅಮೌಂಟ್ ಅಲ್ಲಿ ಸಿಗ್ತದೆ. ಯಾಕಂತ ಹೇಳಿದ್ರೆ ರೀಟೆಸ್ಟ್ ಕ್ಯಾಂಡಲ್ ಸ್ಮಾಲ್ ಇರ್ತದೆ, ಹಾಗಾಗಿ ನಿಮ್ಗೆ ಸ್ಟಾಪ್ ಲಾಸ್ ಅಷ್ಟು ನಿಮ್ಗೆ ಸಿಗಲ್ಲ, ಸಣ್ಣ ಪ್ರಮಾಣದಲ್ಲಿ ಸಿಗ್ತದೆ ಸ್ಟಾಪ್ ಲಾಸ್.
ಸಣ್ಣ ಸ್ಟಾಪ್ ಲಾಸ್ ಇಟ್ಟು ನೀವು ಎಂಟ್ರಿ ತಗೊಂಡ್ರೆ ನಿಮ್ಗೆ ಅಷ್ಟು ಲಾಸ್ ಆಗಲ್ಲ. ಇಲ್ಲಿ ರೀಟೆಸ್ಟ್ ಕ್ಯಾಂಡಲ್ ಕ್ಲೋಸ್ ಆದಾಗೆ ನಿಮ್ಗೆ ಇಷ್ಟು ಸಪೋರ್ಟ್ ಏರಿಯಾ ಬರುವಾಗ ನೀವು ಎಕ್ಸಿಟ್ ಆಗ್ಬಹುದು, ಇಲ್ಲಾಂದ್ರೆ ನಿಮ್ಮ ಸ್ಟಾಪ್ ಲಾಸ್ ಅನ್ನು ಈಗ ಇಲ್ಲಿ ಇಟ್ಟಿದ್ದು ಸ್ಟಾಪ್ ಲಾಸ್ ಅನ್ನು ಟ್ರೇಲ್ ಮಾಡಿ ಇಲ್ಲಿ ಇಟ್ಟಿದ್ದೀರಿ, ಪುನಃ ಟ್ರೇಲ್ ಮಾಡಿ ಇನ್ನೊಂದು ರೀಟೆಸ್ಟ್ ಕ್ಯಾಂಡಲ್ ಆಗೋ ತನಕ ಕಾಯ್ಬೇಕು, ಅದರ ಮೇಲೆ ಟ್ರೇಲ್ ಮಾಡಿ ಇಡಬೇಕು. ಆದ್ಮೇಲೆ ಪುನಃ ಇಲ್ಲಿ ಸಪೋರ್ಟ್ ಏರಿಯಾ ಇದೆ, ಸಪೋರ್ಟ್ ಏರಿಯಾ ಇರುವಾಗ ನೀವು ಸ್ವಲ್ಪ ಜಾಗ್ರತೆ ಮಾಡ್ಬೇಕು. ಇಲ್ಲಿ ಒಂದ್ ವೇಳೆ ರಿವರ್ಸ್ ಹೊಡಿಬಹುದು ಮಾರ್ಕೆಟ್ ಈ ತರ. ಇಲ್ಲಂತೀರಿ ನೀವೇನ್ ಮಾಡ್ಬೇಕು, ಇಲ್ಲಿ ಒಂದು ಕ್ಯಾಂಡಲ್ ಕ್ಲೋಸ್ ಆಗುವ ತನಕ ಕಾಯ್ಬೇಕು. ಆ ಕ್ಲೋಸಿಂಗ್ ಕ್ಯಾಂಡಲ್ ಮೇಲೆ ಇಲ್ಲಿ ಸ್ಟಾಪ್ ಲಾಸ್ ಅನ್ನು ಇಡಬೇಕು ಟ್ರೇಲ್ ಮಾಡಿ. ಅದು ರೀಟೆಸ್ಟ್ ಆಗೋ ತನಕ ಕಾಯ್ಲಿಕ್ಕಿಲ್ಲ. ಅಲ್ಲಿ ಸಪೋರ್ಟ್ ಏರಿಯಾದಲ್ಲಿ ಆ ಕ್ಯಾಂಡಲ್ ಕ್ಲೋಸಿಂಗ್ ಮೇಲೆ ಓಪನಿಂಗ್ ಏರಿಯಾದಲ್ಲಿ ಇಡ್ಬೇಕು. ರೆಡ್ ಕ್ಯಾಂಡಲ್ ಅದು ಓಪನಿಂಗ್ ಏರಿಯಾದಲ್ಲಿ ಇಡ್ಬೇಕು, ಆಯ್ತಾ. ಆದ್ಮೇಲೆ ಇಲ್ಲಿ ಒಂದ್ ವೇಳೆ ಇದು ಬ್ರೇಕ್ಔಟ್ ಆದ್ರೆ, ಇಲ್ಲಿ ಬಯಸ್ ವೀಕ್ ಇದ್ರೆ ಇದು ಬ್ರೇಕ್ಔಟ್ ಆದ್ರೆ ನೋಡಿ, ಇಲ್ಲಿ ದೊಡ್ಡ ಪ್ರಮಾಣದಲ್ಲಿ ನಿಮ್ಗೆ ಇದು ನೆಕ್ಸ್ಟ್ ಸಪೋರ್ಟ್ ಏರಿಯಾ ತನಕ ನಿಮ್ಗೆ ಹೋಗ್ಬಹುದು. ಇಲ್ಲಿ ತನಕ ಇಲ್ಲಿ ನಿಮ್ಗೆ ಎಕ್ಸಿಟ್ ಆಗ್ಬಹುದು. ಇದನ್ನು ಬ್ರೇಕ್ ಆದ್ರೆ ಇನ್ನೊಂದು ಸಪೋರ್ಟ್ ಏರಿಯಾ ತನಕ ನೀವು ಸೆಲ್ ಮಾಡ್ತಾ ಹೋಗ್ಬಹುದು ಅಲ್ವಾ, ಸೆಲ್ಲರ್ಸ್ ಹೋಗ್ಬಹುದು. ಒಂದು ವೇಳೆ ಇಲ್ಲಿ ಬಯರ್ಸ್ ಸ್ಟ್ರಾಂಗ್ ಇದ್ರೆ ಮಾರ್ಕೆಟ್ ಅನ್ನು ಪುನಃ ಮೇಲೆ ತಗೊಂಡ್ ಬರ್ತಾರೆ. ಇಲ್ಲಿ ಪುನಃ ಸೆಲ್ಲರ್ಸ್ ಸ್ಟ್ರಾಂಗ್ ಇದ್ರೆ ಅವ್ರು ಏನ್ ಮಾಡ್ತಾರೆ, ಮಾರ್ಕೆಟ್ ಅನ್ನು ಕೆಳಗೆ ತಗೊಂಡ್ ಬರ್ತಾರೆ. ಆಕ್ಚುಲಿ ನಾವು 3 ಟಚ್ ಆದಾಗ ನಾವು ಎಂಟ್ರಿಯನ್ನು ತಗೊಳ್ಳೋದು. ಕೆಲವೊಮ್ಮೆ ಡಬಲ್ ಟಾಪ್ ಅಲ್ಲಿ ಏನಾಗ್ತದೆ, ಹೀಗೆ ಡೋಜಿ ಕ್ಯಾಂಡಲ್ ಮಾಡಿದಾಗ ನಿಮ್ಗೆ ಇಲ್ಲಿ ಒಂದು ದೊಡ್ಡ ಮೂವ್ಮೆಂಟ್ ಸಿಗುವ ಚಾನ್ಸಸ್ ಇರ್ತದೆ. ಅದ್ರ ಕೆಳಗಡೆ ರೆಡ್ ಕ್ಯಾಂಡಲ್ ಮಾಡಿದಾಗ ನೀವು ಎಂಟ್ರಿಯನ್ನು ತಗೊಳ್ಬಹುದು. ನೀವು ಇಲ್ಲಿ ರೆಸಿಸ್ಟೆನ್ಸ್ ಏರಿಯಾದಲ್ಲಿ ಒಂದು ವೇಳೆ ಗ್ರೀನ್ ಕ್ಯಾಂಡಲ್ ಆಗಿ ಅದ್ರ ಕೆಳಗಡೆ ರೆಡ್ ಕ್ಯಾಂಡಲ್ ಮಾಡಿದಾಗ್ಲೂ ನೀವು ಎಂಟ್ರಿಯನ್ನು ತಗೊಳ್ಬಹುದು, ಆಯ್ತಾ. ಆವಾಗ ನಿಮ್ಗೆ ಇಷ್ಟು ದೊಡ್ಡ ಮೂವ್ಮೆಂಟ್ ಸಿಗ್ತದೆ. ಇದಕ್ಕೆ ಡಬಲ್ ಟಾಪ್ ಅಂತ ಹೇಳ್ತಾರೆ. ಓಕೆ, ಇದನ್ನು ಚಾರ್ಟ್ ಬಾಕ್ಸ್ ಅಲ್ಲಿ ನೋಡೋದಾದ್ರೆ, ಇಲ್ಲಿ ನೋಡಿ, ಇಲ್ಲಿ ಒಂದು ಇದು ರೆಸಿಸ್ಟೆನ್ಸ್ ಏರಿಯಾ, ಇದು ಸಪೋರ್ಟ್ ಏರಿಯಾ. ನಿನ್ನೆದು ಹೈಯರ್ ಐಗೆ ಮಾರ್ಕ್ ಮಾಡಿ ಇಟ್ಕೊಳ್ಬೇಕು. ಇದು ನಿನ್ನೆದು ಹೈಯರ್ ಐ ರೆಸಿಸ್ಟೆನ್ಸ್ ಏರಿಯಾ ಆಗ್ತದೆ, ಕೆಳಗಿದ್ದು ಸಪೋರ್ಟ್ ಏರಿಯಾ ಆಗ್ತದೆ. ಸಪೋರ್ಟ್ ಏರಿಯಾ ಅಂತ ಹೇಳಿದ್ರೆ ಬೈಯರ್ಸ್ ಇರ್ತಾರೆ, ರೆಸಿಸ್ಟೆನ್ಸ್ ಏರಿಯಾದಲ್ಲಿ ಸೆಲ್ಲರ್ಸ್ ಇರ್ತಾರೆ. ಬೈಯರ್ಸ್ ಹೋದ ಏರಿಯಾ ಎಲ್ಲ, ಬೈಯರ್ಸ್ ಎಂಟ್ರಿ ತಗೊಳ್ಳುವ ಏರಿಯಾ ಎಲ್ಲ ಸಪೋರ್ಟ್ ಏರಿಯಾ ಆಗಿ ಕನ್ವರ್ಟ್ ಆಗ್ತದೆ. ಸೆಲ್ಲರ್ಸ್ ಎಂಟ್ರಿ ತಗೊಳ್ಳುವ ಏರಿಯಾ ಎಲ್ಲ ರೆಸಿಸ್ಟೆನ್ಸ್ ಏರಿಯಾ ಆಗಿ ಕನ್ವರ್ಟ್ ಆಗ್ತದೆ, ಆಯ್ತಾ. ಈಗ ಇಲ್ಲಿ ಬೈಯರ್ಸ್ ಎಂಟ್ರಿ ತಗೊಂಡಿದ್ದಾರೆ, ಅವಾಗ ಇದು ಸಪೋರ್ಟ್ ಏರಿಯಾ ಆಗಿ ಕನ್ವರ್ಟ್ ಆಗಿದೆ. ಇಲ್ಲಿ ನೋಡಿ, ಇಲ್ಲಿ ಬೈಯರ್ಸ್ ಇಲ್ಲಿ ಸ್ಟ್ರಾಂಗ್ ಇದ್ದಾರೆ, ಇಲ್ಲಿ ತನಕ ಮಾರ್ಕೆಟ್ ತಗೊಂಡ್ ಬಂದ್ರು. ಇಲ್ಲಿ ಗ್ರೀನ್ ಕ್ಯಾಂಡಲ್ ಆಯ್ತು, ಇದಕ್ಕಿಂತ ರೆಸಿಸ್ಟೆನ್ಸ್ ಏರಿಯಾಕ್ಕಿಂತ ಮೇಲೆ ಹೋಗ್ಲಿಲ್ಲ ಮಾರ್ಕೆಟ್. ಇಲ್ಲಿ ಇದ್ರ ಕೆಳಗೆ ಇದು ಗ್ರೀನ್ ಕ್ಯಾಂಡಲ್ ಆದ್ಮೇಲೂ ಸಹ ನೀವು ಎಂಟ್ರಿ ಅಂತ ತಗೊಳ್ಬಹುದು. ಗ್ರೀನ್ ಕ್ಯಾಂಡಲ್ ಕೆಳಗೆ ಓಪನಿಂಗ್ ಏರಿಯಾಕ್ಕಿಂತ ಕೆಳಗೆ ರೆಡ್ ಕ್ಯಾಂಡಲ್ ಮಾಡಿದ್ರೆ ಇಲ್ಲಿ ನಿಮ್ದು ಎಂಟ್ರಿ ಪಾಯಿಂಟ್ ಬರ್ತದೆ, ಇಲ್ಲಿ ನಿಮ್ದು ಸ್ಟಾಪ್ ಲಾಸ್ ಬರ್ತದೆ, ಆಯ್ತಾ. ಇದು ಸ್ಟಾಪ್ ಲಾಸ್, ಇದು ಕ್ಲೋಸ್, ಇದು ಓಪನಿಂಗ್ ಏರಿಯಾವನ್ನು ಬ್ರೇಕ್ ಮಾಡಿದಾಗಿ ಇಲ್ಲಿ ಒಂದು ಎಂಟ್ರಿ ತಗೊಳ್ಬಹುದು. ನೆಕ್ಸ್ಟ್ ಸಪೋರ್ಟ್ ಏರಿಯಾ ತನಕ ನಿಮ್ಗೆ ಪಾಯಿಂಟ್ ಸಿಗ್ತದೆ. ಆದ್ಮೇಲೆ ಇಲ್ಲಿ ಪುನಃ ಮೇಲೆ ಬಂದಿದೆ, ಡಬಲ್ ಟಾಪ್ ಮಾಡಿದೆ ನೋಡಿ. ಇಲ್ಲಿ ಬೈಯರ್ಸ್ ಸ್ಟ್ರಾಂಗ್ ಇದ್ದಾರೆ, ಬೈಯರ್ಸ್ ಇಲ್ಲಿಂದ ಇಲ್ಲಿ ತನಕ ತಗೊಂಡ್ ಬಂದಿದ್ದಾರೆ ಮಾರ್ಕೆಟ್. ಇಲ್ಲಿ ಸಹ ನೀವು ಎಂಟ್ರಿ ತಗೊಳ್ಬಹುದು. ಇದು ರೆಡ್ ಕ್ಯಾಂಡಲ್ ಅದು ಮೇಲೆ, ಈ ಗ್ರೀನ್ ಕ್ಯಾಂಡಲ್ ಅದು ಮೇಲೆ ಅಂತ ಹೇಳಿದ್ರೆ ಇಲ್ಲಿ ನಿಮ್ಗೆ ಕ್ರಾಸ್ ಆದಾಗೆ ಇಲ್ಲಿನೂ ನೀವು ಅಪ್ಸೈಡ್ ಮೂವ್ಮೆಂಟಮ್ ಅದು ತಗೊಳ್ಬಹುದು. ಇಲ್ಲಿ ನಿಮ್ಗೆ ಏನಾಯ್ತು, ಇಲ್ಲಿ ಡೋಜಿ ಕ್ಯಾಂಡಲ್ ಮಾಡಿದ್ರೆ ರೆಸಿಸ್ಟೆನ್ಸ್ ಏರಿಯಾದಲ್ಲಿ ಡೋಜಿ ಕ್ಯಾಂಡಲ್ ಮಾಡಿದಾಗ, ಈ ಡೋಜಿ ಕ್ಯಾಂಡಲ್ ನೆಕ್ಸ್ಟ್ ಕ್ಯಾಂಡಲ್ ಯಾವ್ದಂತ ನೋಡ್ಬೇಕು. ಇಲ್ಲಿ ಪಿನ್ ಬಾರ್ ಕ್ಯಾಂಡಲ್ ಆಗಿದೆ, ಪಿನ್ ಬಾರ್ ಕ್ಯಾಂಡಲ್ ಅಲ್ಲಿ ಎಂಟ್ರಿ ತಗೊಳ್ಬಾರ್ದು. ನೆಕ್ಸ್ಟ್ ಅದ್ರದ್ದು ಓಪನಿಂಗ್ ಏರಿಯಾವನ್ನು ಬ್ರೇಕ್ ಮಾಡಿ ರೆಡ್ ಕ್ಯಾಂಡಲ್ ಆದ್ರೆ ಇಲ್ಲಿ ನೀವು ಎಂಟ್ರಿಯನ್ನು ತಗೊಳ್ಬಹುದು. ಇಲ್ಲಿ ಎಂಟ್ರಿ ತಗೊಳ್ಬಹುದು. ನಿಮ್ದು ಸ್ಟಾಪ್ ಲಾಸ್ ಇಲ್ಲಿ ಇರ್ತದೆ, ಆಯ್ತಾ. ಇದರ ಮೇಲೆ ಇರ್ತದೆ. ಇಲ್ಲಿ ಮೇಲೆ ಯಾವ್ದಾದ್ರು ಕ್ಯಾಂಡಲ್ ಅದು ಬಿಗ್ ಇದೆ ಅಂತ ನೋಡಿ, ಆ ಬಿಗ್ ಅದು ಮೇಲೆ ನಿಮ್ದು ಸ್ಟಾಪ್ ಲಾಸ್ ಇಟ್ಟು ಬಿಡಿ. ಆವಾಗ ನಿಮ್ದು ಸ್ಟಾಪ್ ಲಾಸ್ ಟ್ರಿಗರ್ ಆಗುವುದು ಚಾನ್ಸ್ ಸ್ವಲ್ಪ ಕಮ್ಮಿ ಇರ್ತದೆ. ಇಲ್ಲಿ ನೋಡಿ, ಇಲ್ಲಿ ಎಂಟ್ರಿ ತಗೊಂಡವರಿಗೆ ಇಷ್ಟು ಪಾಯಿಂಟ್ ಸಿಕ್ಕಿದೆ. ಅವರು ಸ್ಟಾಪ್ ಲಾಸ್ ಅನ್ನು ಹೇಗೆ ಟ್ರೇಲ್ ಮಾಡುದು, ಇದು ನಿಮ್ದು ಸ್ಟಾಪ್ ಲಾಸ್ ಇಲ್ಲಿದೆ ಅಂತ ತಿಳ್ಕೊಳ್ಳಿ. ಇಲ್ಲಿ ಒಂದು ರೀಟೆಸ್ಟ್ ಆಯ್ತು, ರೀಟೆಸ್ಟ್ ಕ್ಯಾಂಡಲ್ ಮೇಲೆ ಇಡ್ಬೇಕಂತ ಹೇಳಿದೆ ನಾನು, ಸ್ಟಾಪ್ ಲಾಸ್ ಟ್ರೇಲ್ ಮಾಡಿ. ರೀಟೆಸ್ಟ್ ಅಂತ ಹೇಳಿದ್ರೆ ಗ್ರೀನ್ ಕ್ಯಾಂಡಲ್, ಒಂದು ಸಣ್ಣ ಗ್ರೀನ್ ಕ್ಯಾಂಡಲ್ ಆಗ್ತದೆ, ಅದರ ಮೇಲೆ ಸ್ಟಾಪ್ ಲಾಸ್ ಅನ್ನು ಟ್ರೇಲ್ ಮಾಡಿ ಇಡಬೇಕು. ಒಂದು ವೇಳೆ ಇಲ್ಲಿ ಎಂಟ್ರಿ ಮಿಸ್ ಆದವರು ಇಲ್ಲಿ ಸಹ ಎಂಟ್ರಿಯನ್ನು ತಗೊಳ್ಬಹುದು ರೀಟೆಸ್ಟ್ ಕ್ಯಾಂಡಲ್ ಮೇಲೆ. ರೀಟೆಸ್ಟ್ ಕ್ಯಾಂಡಲ್ ಅದು
ಓಪನಿಂಗ್ ಕ್ಲೋಸಿಗಿಂತ ಮೇಲೆ ಇನ್ನೊಂದು ಗ್ರೀನ್ ಕ್ಯಾಂಡಲ್ ಆದ್ರೆ ಅವಾಗ ಮಾರ್ಕೆಟ್ ಮೇಲೆ ಹೋಗ್ತದ ಅಂತ ಅರ್ಥ. ಅವಾಗ ನಿಮ್ಮ ಸ್ಟಾಪ್ ಲಾಸ್ ಟ್ರಿಗರ್ ಆಗುವ ಚಾನ್ಸಸ್ ಇರ್ತದೆ. ಅವಾಗ ನೀವು ಪುನಃ ಇದು ಟ್ರೇಡ್ ಇದ್ ಮಾಡ್ಲಿಕ್ಕೆ ಆಗಲ್ಲ. ಅವಾಗ ನೀವು ಎಕ್ಸಿಟ್ ಆಗ್ಬೇಕಾಗ್ತದೆ ಇಲ್ಲಿ, ಆಯ್ತಾ. ಒಂದ್ ವೇಳೆ ರೀಟೆಸ್ಟ್ ಕ್ಯಾಂಡಲ್ ಅದು ಓಪನಿಂಗ್ ಗಿಂತ ಕೆಳಗಡೆ ರೆಡ್ ಕ್ಯಾಂಡಲ್ ಆಗ್ತಾ ಹೋದ್ರೆ ಅವಾಗ ಮಾರ್ಕೆಟ್ ಕೆಳಗೆ ಹೋಗ್ತದ ಅಂತ ಅರ್ಥ, ಆಯ್ತಾ. ಇಲ್ಲಿ ನೆಕ್ಸ್ಟ್ ರೀಟೆಸ್ಟ್ ಇಲ್ಲಿ ಆಗಿದೆ, ಇಲ್ಲಿ ಟ್ರೇಲ್ ಮಾಡಿ ಇಡ್ಬೇಕು. ನೆಕ್ಸ್ಟ್ ಇಲ್ಲಿ ಸಪೋರ್ಟ್ ಏರಿಯಾ ಇದೆ, ಇಲ್ಲಿ ಸ್ವಲ್ಪ ನೀವು ಜಾಗ್ರತೆ ಮಾಡ್ಬೇಕು. ಅವಾಗ ಇದನ್ನು ಟೈಟ್ ಆಗಿ ಟ್ರೇಲ್ ಮಾಡಿ ಇಡ್ಬೇಕು, ಈ ಕ್ಯಾಂಡಲ್ ಮೇಲೆ ಇಡ್ಬೇಕು. ಆದ್ಮೇಲೆ ಇಲ್ಲಿ ನಿಮ್ಗೆ ಇಷ್ಟೇ ಸಾಕಂತ ಹೇಳಿದ್ರೆ ಇಲ್ಲಿ ಎಕ್ಸಿಟ್ ಆಗ್ಬಹುದು. ಇದು ಸ್ಟಾಪ್ ಲಾಸ್ ಎಕ್ಸಿಟ್ ಆಗ್ಬೇಕಾದ್ರೆ ಮೊದಲು ನೀವು ಸ್ಟಾಪ್ ಲಾಸ್ ಎಕ್ಸಿಟ್ ಮಾಡಿ ಮತ್ತೆ ಇದು ನಿಮ್ ಪೊಸಿಷನ್ ಅನ್ನು ಕ್ಲೋಸ್ ಮಾಡ್ಬೇಕಾಗ್ತದೆ, ಆಯ್ತಾ. ಇಲ್ಲಾಂದ್ರೆ ಸ್ಟಾಪ್ ಲಾಸ್ ಅನ್ನು ಡೈರೆಕ್ಟ್ ಆಗಿ ಟ್ರೇಲ್ ಮಾಡಿ ಹೀಗೆ ಇಟ್ರೆ ಸಹ ಟ್ರಿಗರ್ ಸ್ಟಾಪ್ ಲಾಸ್ ಹಿಟ್ ಆಗ್ತದೆ. ಅವಾಗ ನಿಮ್ದು ಪೊಸಿಷನ್ ಕ್ಲೋಸ್ ಆಗ್ತದೆ. ಇಲ್ಲಂತಿದ್ರೆ ಇಲ್ಲಿ ಇಟ್ಟು ಬಿಡ್ಬೇಕು ನಿಮ್ಮ ಸ್ಟಾಪ್ ಲಾಸ್ ಅನ್ನು ಟ್ರೇಲ್ ಮಾಡಿ. ಆವಾಗ ಒಂದ್ ವೇಳೆ ಇಲ್ಲಿ ರಿವರ್ಸ್ ಹೊಡ್ರು ಉಂಟಲ್ಲ, ರಿವರ್ಸ್ ಹೊಡಿಯದೆ ಹೀಗೆ ಕೆಳಗೆ ಬಂದ್ರೆ ಸಹ ನಿಮ್ಗೆ ಇಲ್ಲಿ ಪ್ರಾಫಿಟ್ ಸಿಗುವ ಚಾನ್ಸಸ್ ಇರ್ತದೆ ಅಲ್ವಾ. ಇದು ಡಬಲ್ ಟಾಪ್ ಮೂವ್ಮೆಂಟ್. ಇಲ್ಲಿನೂ ಡಬಲ್ ಟಾಪ್ ಆಗಿದೆ ನೋಡಿ. ಇಲ್ಲಿ ಒಂದು ಟ್ರೆಂಡ್ ಲೈನ್ ಬಂದಿದೆ, ಟ್ರೆಂಡ್ ಲೈನ್ ಅದು ಸಪೋರ್ಟ್ ತಗೊಂಡಿದೆ. ಮತ್ತೆ ಇಲ್ಲಿ ಇದು ಸಪೋರ್ಟ್, ಇದು ರೆಸಿಸ್ಟೆನ್ಸ್ ಏರಿಯಾ ಆಗ್ತದೆ, ಇದು ಸಪೋರ್ಟ್ ಏರಿಯಾ ಆಗ್ತದೆ ಅಲ್ವಾ. ಇಲ್ಲಿ ಸಪೋರ್ಟ್ ಏರಿಯಾ ಆಗ್ತದೆ ಇದು ಅಲ್ವಾ. ಇಲ್ಲಿ ಏನಾಗಿದೆ, ಇಲ್ಲಿ ಮಾರ್ಕೆಟ್ ಕೆಳಗೆ ಬಂದಿದೆ. ಪುನಃ ಇಲ್ಲಿ ಬೈಯರ್ಸ್ ಸ್ಟ್ರಾಂಗ್ ಇದ್ದಾರೆ. ಇಲ್ಲಿ ಬೈಯರ್ಸ್ ಮಾರ್ಕೆಟ್ ಅನ್ನು ಇಲ್ಲಿ ತಗೊಂಡು ಬಂದಿದ್ದಾರೆ. ಇಲ್ಲಿ ಒಂದು ಗ್ರೀನ್ ಕ್ಯಾಂಡಲ್ ಆಗಿದೆ. ಗ್ರೀನ್ ಕ್ಯಾಂಡಲ್ ಟ್ರೆಂಡ್ ಲೈನ್ ಏರಿಯಾದಲ್ಲಿ ಆಗಿದೆ. ಹಾಗಾಗಿ ಇದ್ರ ಕೆಳಗಡೆ ರೆಡ್ ಕ್ಯಾಂಡಲ್ ಕ್ಲೋಸ್ ಆದಾಗೆ ಈ ಏರಿಯಾದಲ್ಲಿ ನೀವು ಎಂಟ್ರಿಯನ್ನು ತಗೊಳ್ಬಹುದು. ಇಲ್ಲಿ ಎಂಟ್ರಿ ತಗೊಂಡವರಿಗೆ ಇಲ್ಲಿಂದ ಇಷ್ಟು ನಿಮ್ಗೆ ಇದು ಪಾಯಿಂಟ್ ಸಿಕ್ಕಿದೆ ನೋಡಿ. ಇಲ್ಲಿಂದ ಇಷ್ಟು ಪಾಯಿಂಟ್ ಸಿಕ್ಕಿದೆ ನೋಡಿ ನಿಮ್ಗೆ. ನಿಮ್ದು ಸ್ಟಾಪ್ ಲಾಸ್ ಎಲ್ಲಿದೆ, ಈ ಗ್ರೀನ್ ಕ್ಯಾಂಡಲ್ ಅದು ಮೇಲೆ ಸ್ಟಾಪ್ ಲಾಸ್ ಇದೆ. ಅದನ್ನು ನೀವು ಟ್ರೇಲ್ ಮಾಡ್ತಾ ಇಡ್ಬೇಕು. ನೆಕ್ಸ್ಟ್ ಇಲ್ಲಿ ಇಡ್ಬೇಕು, ನೆಕ್ಸ್ಟ್ ಇದು ರೀಟೆಸ್ಟ್ ಕ್ಯಾಂಡಲ್ ಮೇಲೆ ಇಡ್ಬೇಕು, ನೆಕ್ಸ್ಟ್ ಈ ರೀಟೆಸ್ಟ್ ಕ್ಯಾಂಡಲ್ ಮೇಲೆ ಇಡ್ಬೇಕು. ಹೀಗೆ ಟ್ರೇಲ್ ಮಾಡ್ತಾ ಇಡ್ಬೇಕು. ಲಾಸ್ಟ್ ಮೂಮೆಂಟ್ ಅಲ್ಲಿ ನಿಮ್ಗೆ ಮಾರ್ಕೆಟ್ ಮೇಲೆ ಹೋಗ್ತದಂತ ಹೇಗೆ ಗೊತ್ತಾಗ್ತದೆ ಗೊತ್ತಾ, ಅದು ಗ್ರೀನ್ ಕ್ಯಾಂಡಲ್ ಆಗ್ತದಲ್ಲ ಲಾಸ್ಟಿಗೆ. ಗ್ರೀನ್ ಕ್ಯಾಂಡಲ್ ಆದ ಮೇಲೆ ಅದ್ರ ನೆಕ್ಸ್ಟ್ ಕ್ಯಾಂಡಲ್ ಗ್ರೀನ್ ಕ್ಯಾಂಡಲ್ ಅದ್ರದ್ದು ಫಸ್ಟ್ ಗ್ರೀನ್ ಕ್ಯಾಂಡಲ್ ಅದು ಓಪನಿಂಗ್ ಏರಿಯಾಕ್ಕಿಂತ ಮೇಲೆ ಆದ್ರೆ ಅವಾಗ ಮಾರ್ಕೆಟ್ ಮೇಲೆ ಬರ್ತದೆ, ಇನ್ನು ಕೆಳಗೆ ಹೋಗಲ್ಲ ಅಂತ ಕನ್ಫರ್ಮ್ ಆಗ್ತದೆ. ಆವಾಗ ನೀವು ಎಕ್ಸಿಟ್ ಆಗಿ ಬಿಡ್ಬೇಕು. ಸ್ಟಾಪ್ ಲಾಸ್ ಅನ್ನು ಟೈಟ್ ಆಗಿ ಟ್ರೇಲ್ ಮಾಡಿ ಇಲ್ಲಿ ಇಟ್ಟು ಬಿಡ್ಬೇಕಾಯ್ತಾ. ಆವಾಗ ನಿಮ್ಗೆ ಇಷ್ಟು ಪಾಯಿಂಟ್ ಸಿಗ್ತದೆ. ಇಲ್ಲಿ ಪುನಃ ನಿಮ್ಗೆ ಮೇಲೆದು ಟ್ರೇಡ್ ತೆಗಿಬಹುದು. ಇಲ್ಲಿ ಒಂದು ಸ್ಕ್ಯಾಲ್ಪಿಂಗ್ ಮಾಡಬಹುದು. ಈಗ ಡೌನ್ ಟ್ರೆಂಡ್ ಇರುವಾಗ ನೀವು ಅಪ್ ಟ್ರೆಂಡ್ ತೆಗೆಯುವುದು ಸ್ವಲ್ಪ ರಿಸ್ಕಿ, ಅದು ತೆಗಿಲಿಕ್ಕೆ ಹೋಗಬೇಡಿ. ಆದ್ರೆ ಸ್ಕ್ಯಾಲ್ಪಿಂಗ್ ಮಾಡಬಹುದು, ಸಣ್ಣ ಪ್ರಮಾಣದಲ್ಲಿ ಸ್ಕ್ಯಾಲ್ಪಿಂಗ್ ಮಾಡಬಹುದು. ಇಲ್ಲಿ ಗ್ರೀನ್ ಕ್ಯಾಂಡಲ್ ಕ್ಲೋಸ್ ಆದಾಗೆ ಉಂಟಲ್ಲ, ಇಲ್ಲಿ ಒಂದು ಪುನೊಂದು ರೆಡ್ ಇದರ ಮೇಲೆ ಗ್ರೀನ್ ಕ್ಯಾಂಡಲ್ ಮಾಡುವಾಗ ಇಲ್ಲಿ ನೀವು ಎಂಟ್ರಿ ತಗೊಳ್ಬಹುದು. ಇಲ್ಲಿ ಎಂಟ್ರಿ ತಗೊಳ್ಳುವಾಗ ನಿಮ್ಗೆ ಇಷ್ಟು ಪಾಯಿಂಟ್ ಸಿಗ್ತದೆ. ಇದರ ನೆಕ್ ಲೈನ್ ಅಂದ್ರೆ ಇಲ್ಲಿ ರೀಟೆಸ್ಟ್ ಆಗಿದೆ ನೋಡಿ. ಈ ಕ್ಯಾಂಡಲ್ ರೀಟೆಸ್ಟ್ ಕ್ಯಾಂಡಲ್ ನೆಕ್ ಲೈನ್ ಆಗ್ತದೆ. ಇಲ್ಲಿ ತನಕ ನಿಮ್ಗೆ ಎಂಟ್ರಿ, ಇಲ್ಲಿ ನೀವು ಎಕ್ಸಿಟ್ ಆಗ್ಬೇಕಾಗ್ತದೆ ಇದರ ನೆಕ್ ಲೈನ್ ಅಲ್ಲಿ, ಆಯ್ತಾ. ಇಲ್ಲಿ ಅದಲ್ಲದೆ ಇಲ್ಲಿ ಡಬ್ಲ್ಯೂ ಪ್ಯಾಟರ್ನ್ ಮಾಡಿದೆ. ಇಲ್ಲಿ ಡಬ್ಲ್ಯೂ ಪ್ಯಾಟರ್ನ್ ಅದು ನಾನು ನಾಳೆ ಹೇಳಿಕೊಡ್ತೇನೆ, ಇನ್ನೊಂದು ಕ್ಲಾಸ್ ಅಲ್ಲಿ ಹೇಳಿಕೊಡ್ತೇನೆ ಡಬ್ಲ್ಯೂ ಪ್ಯಾಟರ್ನ್ ಅಂತ ಹೇಳಿದ್ರೆ ಏನಂತ. ಈಗ ನನ್ನ ಕ್ಲಾಸ್ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೇನೆ. ಇಷ್ಟ ಆಗದಿದ್ದವರು ಕಮೆಂಟ್ಸ್ ಮಾಡಿ, ಏನು ನಿಮ್ಗೆ ಅರ್ಥ ಆಗ್ಲಿಲ್ಲ ಅದೆಲ್ಲ ಕಮೆಂಟ್ಸ್ ಮಾಡಿ. ಆದ್ಮೇಲೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆಲ್ಲರಿಗೂ ಥ್ಯಾಂಕ್ಸ್. ಹಾಗೆ ನಿಮ್ಗೆ ಇವತ್ತು ಚೌತಿ ಅಲ್ವಾ, ಚೌತಿಗೆ ನಿಮ್ಗೆಲ್ಲರಿಗೂ ಶುಭಾಶಯಗಳು ನಂದು. ಆದ್ಮೇಲೆ ಚೌತಿಗೆ ನಿಮ್ಗೆಲ್ಲರಿಗೂ ಶುಭಾಶಯಗಳು. ನನ್ನ ಚಾನಲ್ ಅನ್ನು ನೋಡಿದವರಿಗೆಲ್ಲರಿಗೂ ತುಂಬಾ ಥ್ಯಾಂಕ್ಸ್, ಆಯ್ತಾ. ನಾನು ಇದು ಕ್ಲೋಸ್ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು.